ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪರ್ಫೆಕ್ಟ್ ಆಗಿದೆ ನನ್ನ ಪ್ಲಾನ್. ಬಸ್ಸು ನೀರ್ ಕುಡಿಸ್ತೀನಿ. ಬಸ್ಸು ನೀರ್ ಕುಡೀರಿ ಬಸ್ಸು, ಖಾರ ಕಡಿಮೆ ಆಗುತ್ತೆ. ಏನ್ ಮಾಡ್ಲಿ? ಸಕ್ಕರೆ ಬಸ್ಸು, ಆನಿ ಬಸ್ಸು, ಸಕ್ಕರೆ ಖಾರ ಕಡಿಮೆ ಆಗುತ್ತೆ ಬಸ್ಸು. ಹೋಗಿ ಇವರಿಬ್ರು ಮಧ್ಯೆ ಒಂದು ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಮಾಡೋಣ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಈ ಟೆರರ್ ದುರ್ಗಾನಿಂದ ರೊಮ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪಲ್ವಾ? ಹೋಗಿ ಸ್ಪೂನ್ ಇಂದ ಚುಚ್ತಿದ್ದಾಳೆ. ದುರ್ಗಾ, ಒಳ್ಳೆ ಡಾನ್ ತರ ಸ್ಪೂನ್ ಚುಸ್ತಾ ಇದೆಯಲ್ಲ, ನಿಂಗೆ ತಲೆಗೆ ಕೆಟ್ಟಿದ್ಯಾ? ಇನ್ನೇನ್ ಮಾಡ್ಲಿ, ಖಾರ ಆಗಿದೆ ಪಾಪ, ಸಕ್ಕರೆ ತಿನ್ಲಿ ಅಂತ ಬಾಯ ಆನಿ ಅಂದ್ರೆ ಅಂತ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಖಾರ ಆಗಿರುವಾಗ ಸಕ್ಕರೆ ತಿನ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಈ ಕೆಮಿಸ್ಟ್ರಿಗೆ ರೊಮ್ಯಾಂಟಿಕ್ ಸೀನ್ ಎಲ್ಲ ಮ್ಯಾಚ್ ಆಗಲ್ಲ. ಇವ್ರಿಬ್ರಿಗೆ ಬಾಕ್ಸಿಂಗ್ ಸೀನ್ ಇಟ್ರೆ ಸೂಪರ್ ಆಗಿ ಮ್ಯಾಚ್ ಆಗುತ್ತೆ. ಹೋಗ್ಲಿ ಬಿಡು ಮಾಯಾ, ಎವಿಡೆನ್ಸ್ ಸಿಕ್ಕಿದ್ರೆ ಏನಂತೆ? ಅವ್ರು ಏನ್ ಮಾಡಕ್ ಸಾಧ್ಯ? ಆ ದುರ್ಗನ್ನ ಸಾಯಿಸಿದ್ರಾಯ್ತು. ಸಾಯಿಸೋದು ಅಷ್ಟೊಂದು ಈಸಿ ಅನ್ಕೊಂಡಿದ್ದೀರಾ? ಅಯ್ಯೋ, ನಿನಗದು ಈಸಿನೇ ತಾನೇ? ಏನಂದ್ರಿ? ಅದು ಹಲೋ ಮೇಡಮ್, ನೀವು ಹೇಳಿದ ಕೆಲಸ ಆಯ್ತು. ಆ ಮೊಬೈಲಲ್ಲಿ ಯಾವ ಡೇಟಾನು ಸಿಗಲ್ಲ. ಹೌದಾ? ವೆರಿ ಗುಡ್. ನಿನಗೆ ಬರ್ಬೇಕಾಗಿರೋ ದುಡ್ಡು ನಿನ್ನ ಅಕೌಂಟಿಗೆ ಬಂದ್ ಬೀಳತ್ತೆ. ಇನ್ನು ಆ ಮೊಬೈಲ್ ಅಲ್ಲಿ ಇರೋದು ಯಾರಿಗೂ ಸಿಗಲ್ಲ. ಆ ದುರ್ಗ ಸುಮ್ಮನೆ ಟೆನ್ಷನ್ ಕೊಟ್ಬಿಟ್ಲು. ಬುದ್ಧಿ ಉಪಯೋಗಿಸಿ ಆ ಅಂಗಡಿಯವನಿಗೆ ಫೋನ್ ಮಾಡ್ದೆ. ಬೇಷ್ ಮಾಯಾ, ಬೇಷ್. ಇನ್ನ ದುರ್ಗಾ ಏನ್ ಮಾಡ್ಕೋತಾಳೋ ನಾನು ನೋಡ್ತೀನಿ. ಸೀರಿಯಸ್ಲಿ ಮಾಯಾ, ನೀನು ತುಂಬಾ ಸ್ಮಾರ್ಟ್. ಇನ್ನು ದೊಡ್ಡ ಟೆನ್ಷನ್ ಕಡಿಮೆ ಆಯ್ತು. ಐ ರಿಲೀಫ್. ಎಂತ ಒಳ್ಳೆ ಡ್ರಾಮಾ ಇರುತ್ತೆ ಅಂತ ಅನ್ಕೊಂಡೆ, ನೋಡಿದ್ರೆ ಎಲ್ಲ ಹಾಳಾಗೋಯ್ತು. ಏನಾಯ್ತು ಬಾಸು? ಯಾಕಷ್ಟೊಂದು ನೀರ್ ಕುಡಿತಾ ಇದೀರಾ? ಎಲ್ಲ ನಿನ್ ಸವಸ, ಚೆನ್ನಾಗಿ ನೀರು ಕುಡಿಸ್ತಾ ಇದೆಯಾ? ಅಯ್ಯೋ, ನನಗೆ ಯಾಕೆ ಬೈತಿದ್ದೀರಾ? ಇನ್ನೇನ್ ಮಾಡ್ಲಿ, ಮಧ್ಯಾಹ್ನ ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ಸಾರಿಗೆ ಸರಿಯಾಗಿ ಖಾರ ಹಾಕಿದ್ಯಾ. ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಎಷ್ಟು ನೀರು ಕುಡಿದ್ರು ಹೋಗ್ತಾ ಇಲ್ಲ. ಅಯ್ಯೋ, ಒಂದೇ ಒಂದ್ ಚಮಚ ಸಾರು ಕುಡ್ದಿದ್ಕೆ ಇಷ್ಟೊಂದು ಖಾರ ಅನ್ಸ್ತಿದ್ಯಾ? ನನ್ಗೆ ಒಂದ್ ಅರ್ಥ ಆಗ್ತಿಲ್ಲ. ನಾನು ಯಾವಾಗ್ಲೂ ಹಾಕಷ್ಟೇ ಖಾರ ಹಾಕಿದ್ದೀನಿ, ಕಡಿಮೆ ಹಾಕಿದ್ದೀನಿ. ಆದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಖಾರ ಅನಿಸ್ತಿದೆ? ಅಂದ್ರೆ ಏನಿನ್ ಮಾತಿನ ಅರ್ಥ? ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತನಾ? ಬಾಸು, ನೀವ್ಯಾಕೆ ಒಳ್ಳೆ ಕುಂಬಳಕಾಯಿ ಕಳ್ಳನ್ ತರ ಆಡ್ತೀರಾ? ನಾನು ಇವಾಗ ನೀವು ನಾಟಕ ಮಾಡ್ತಿದ್ದೀರಾ ಅಂತ ಹೇಳಿದ್ನಾ? ಅಲ್ಲ, ನಾನು ಕಡಿಮೆ ಖಾರ ಹಾಕಿದ್ದೆ, ಅದೇಂಗೆ ನಿಮಗ್ ಮಾತ್ರ ಜಾಸ್ತಿ ಆಗೋಯ್ತು? ಓ, ಇವಾಗ ಅರ್ಥ ಆಯ್ತು. ಮೋಸ್ಟ್ಲಿ ಆ ನಿನ್ ಫ್ರೆಂಡ್ ದೆವ್ವ ಇದೆಯಲ್ಲ, ಅದು ಬಂದು ಸಾರಿಗೆ ಖಾರ ಜಾಸ್ತಿ ಹಾಕಿ ಹೋಗಿರ್ಬೇಕಲ್ವಾ? ಓ, ಇರ್ಬೋದೇನೋ. ನಾನು ಈ ದಾರಿ ಯೋಚನೆ ಮಾಡಿರ್ಲಿಲ್ಲ ಬಾಸು. ಕರ್ಮ. ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ.
ಫೋನ್ ಸರಿ ಆಯ್ತಾ? ಯಾವಾಗ ಕಲೆಕ್ಟ್ ಮಾಡ್ಕೋಬೋದು? ಸಾರಿ ಶರತ್, ಫೋನ್ ಯೂಸ್ ಮಾಡಿ ತುಂಬ ದಿನ ಆಗಿದೆ. ಅದು ಬೇರೆ ಡ್ಯಾಮೇಜ್ ಆಗಿರೋದ್ರಿಂದ ರಿಪೇರಿ ಮಾಡೋಕ್ಕೂ ಆಗ್ತಾ ಇಲ್ಲ. ಡೇಟಾ ರಿಕವರಿ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಶರತ್. ಛೇ, ಬೇರೆ ಏನು ದಾರಿ ಇಲ್ವಾ? ಸಾರಿ ಶರತ್, ನಾನು ಎಲ್ಲ ಟ್ರೈ ಮಾಡಿದ್ದೀನಿ, ಫೋನ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ. ಸಾರಿ. ಇಟ್ಸ್ ಓಕೆ, ಮೈ ಬ್ಯಾಡ್. ದುರ್ಗಾ, ಫೋನ್ ರಿಪೇರಿ ಆಗಲ್ವಂತೆ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ನೀನು ತುಂಬಾ ಎಫರ್ಟ್ ಹಾಕಿದ್ಯಾ. ನಮ್ಮ ಕೈಲಿ ಏನಾಗುತ್ತೋ ನಾವು ಅದನ್ನೆಲ್ಲ ಮಾಡಿದ್ದೀವಿ. ಬಟ್ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ ಅಲ್ವಾ? ಛೇ, ಆ್ಯಕ್ಚುಲಿ ಅಂಬಿಕಾ ನಮ್ಮಿಂದ ದೂರ ಆಗಿದ್ದೇನೆ, ನಾನು ಫೋನ್ನ ರಿಪೇರಿಗೆ ಕೊಡಬೇಕಿತ್ತು. ಆದರೆ ಇದನ್ನೆಲ್ಲ ಯೋಚನೆ ಮಾಡುವಂಥ ಮನಸ್ಥಿತಿಲಿ ಅವತ್ತು ನಾನು ಇರಲಿಲ್ಲ ಅಲ್ವಾ? ಐ ಆಮ್ ರಿಯಲಿ ಸಾರಿ ದುರ್ಗಾ. ಪರವಾಗಿಲ್ಲ ಬಾಸು. ಇವಾಗ ಮುಂದೇನ್ ಮಾಡೋದು? ಸದ್ಯ ಫೋನ್ ಸರಿ ಹೋಗಿಲ್ಲ, ಅದ್ರಲ್ಲಿ ಏನೋ ಸಿಗ್ಲಿಲ್ಲ ಅಂದ್ರೆ ದುರ್ಗಂಗೆ ಮಾಯನಿಂದ ತೊಂದರೆ ಆಗೋದು ತಪ್ಪು ಅಂತ ಅರ್ಥ. ಅಲ್ಲ, ನಾನು ಹೀಗೆ ಯೋಚನೆ ಮಾಡ್ತಿರೋದು ಸರಿನಾ? ಯಾವುದು ಸಾಕ್ಷಿ ಸಿಕ್ಕಿಲ್ಲ ಅಂದ್ರೆ ಮಾಯಂದೇ ತಪ್ಪು ಅಂತ ಹೇಗೆ ಗೊತ್ತಾಗತ್ತೆ? ನಾನು ಹೀಗೆ ಯೋಚನೆ ಮಾಡಿದ್ರೆ ಹಿತ ಶರತ್ನ ಹೇಗೆ ಒಪ್ಕೋತಾಳೆ? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅರೆ, ಅತ್ತೆ ಯಾಕೆ ಈ ಕಡೆ ಹೋದ್ರು? ಯಾಕೆ ಹೀಗಾಗ್ತಿದೆ? ನಿನ್ನೆ ಬರ್ಂಟ್ ಹೌಸಲ್ಲಿ ಆ ಗೋಡೆ ಹತ್ರ ಯಾವುದೋ ಒಂದು ಶಕ್ತಿ ಇದೆ ಅನ್ನೋ ತರ ನನಗೆ ಫೀಲ್ ಆಯ್ತಲ್ಲ. ಇಲ್ಲೂ ಹಾಗೆ ಅನ್ನಿಸ್ತಾ ಇದೆ. ಆ ಶಕ್ತಿ ನನ್ನ ಅಲ್ಲೂ ತಡಿತಾ ಇತ್ತು, ಇಲ್ಲೂ ತಡಿತಾ ಇದೆ. ಏನಾಗ್ತಿದೆ? ನನ್ಗೆ ಯಾಕೆ ಈ ರೂಮ್ ಒಳಗಡೆ ಹೋಗೋದಕ್ಕಾಗ್ತಿಲ್ಲ? ದುರ್ಗಂಗೂ ಈ ರೂಮ್ ಒಳಗಡೆ ಹೋಗಕ್ಕಾಗತ್ತೋ ಇಲ್ವೋ ಅಂತ ನೋಡ್ಬೇಕು.